ಬೆಂಗಳೂರು ಹಾಗೂ ಮಂಗಳೂರಲ್ಲಿ ನಡೀತಾ ಇರುವ ಬೀದಿ ಬದಿ ವ್ಯಾಪಾರಿಗಳ ತೆರವು ಕಾರ್ಯಾಚರಣೆ ಸದ್ಯ ವಿವಾದದಲ್ಲಿ ಇರುವಂಥದ್ದು. ಅದರಲ್ಲೂ ಇದೀಗ ನಾವು ಮಂಗಳೂರಲ್ಲಿ ಇರುವಂಥದ್ದು. ಮಂಗಳೂರಲ್ಲಿ ಈ ಬೀದಿ ಬದಿ ಕಾರ್ಯಾಚರಣೆ ಇರಬಹುದು ಹಾಗೂ ಸಂಡೇ ಬಾಜಾರ್ ವ್ಯಾಪಾರಿಗಳ ತೆರವು ಕಾರ್ಯಾಚರಣೆಯನ್ನು ನಿಯಮವನ್ನು ಉಲ್ಲಂಘಿಸಿ ಹಾಗೂ ಪರ್ಯಾಯ ವ್ಯವಸ್ಥೆ ಕಲ್ಪಿಸದೆ ತೆರವು ಕಾರ್ಯಾಚರಣೆ ಮಾಡಿದ್ದಾರೆಂಬ ಆರೋಪ ವ್ಯಕ್ತ ಆಗಿದ್ದು, ಇದೀಗ ಇದನ್ನು ಖಂಡಿಸಿ CPIM ಹಾಗೂ CITU ನೇತೃತ್ವದಲ್ಲಿ ಮಂಗಳೂರಿನ ಲಾಲ್ಬಾಗ್ನಲ್ಲಿರುವಂತಹ ಮಹಾನಗರ ಪಾಲಿಕೆ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಗ್ತಾ ಇದೆ. ಆ ಪ್ರತಿಭಟನಾ ಸ್ಥಳಕ್ಕೆ ನಾವಿಂದು ಹೋಗಿದ್ದೀವಿ. ಪ್ರತಿಭಟನಾ ಸ್ಥಳದಲ್ಲಿ ಪ್ರತಿಭಟನೆಯಲ್ಲಿ ನಿರತರಾದಂತಹ ಮಾತನಾಡಿಸಿ ಹೋಗ್ತಾ ಇದ್ದೀನಿ. ಆರಂಭದಲ್ಲಿ ಇದೀಗ ನೀವು ನೋಡ್ತಾ ಅನೇಕ ಸಂಖ್ಯೆಯಲ್ಲಿ ಇದೀಗ ಬೀದಿ ಬದಿ ವ್ಯಾಪಾರಿಗಳು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿರುವಂಥದ್ದು, ಜೊತೆಗೆ ಘೋಷಣೆಗಳನ್ನು ಕೂಗ್ತಾ ಇದ್ದಾರೆ. ಇವತ್ತು ಗುರುವಾರ ಬೆಳಗ್ಗೆಯಿಂದ ನಾಳೆ ಬೆಳಗ್ಗೆಯವರೆಗೆ ಇಲ್ಲಿ ಪ್ರತಿಭಟನೆಯನ್ನು ನಡೆಸ್ತೀವಿ ಅಂತ ಎಚ್ಚರಿಕೆಯನ್ನು ನೀಡಿರುವಂಥದ್ದು. ಅನೇಕ ಮಂದಿ ಸಂಖ್ಯೆಯಲ್ಲಿ ಬೇರೆ ಬೇರೆ ಅಂದರೆ ತೆರವು ಕಾರ್ಯಾಚರಣೆಯಲ್ಲಿ ಸಂತ್ರಸ್ತರಾದವರು ಕೂಡ. ನಿಮ್ಮ ಹೆಸರು, ನೀವು ಎಲ್ಲಿ ವ್ಯಾಪಾರ ಮಾಡ್ತಿದ್ದೀವಿ? ಬೀದಿ ಬದಿಯಲ್ಲಿ. ಅಂದರೆ ಎಲ್ಲಿ, ಯಾವ ಬ್ಯಾಂಕ್? ಇದೀಗ ನೀವು ಕೂಡ ತೆರವು ಕಾರ್ಯಾಚರಣೆಗೆ ಒಳಪಟ್ಟಿದ್ದೀರಿ? ಹೌದು ಸರ್. ಈಗ ನಿಮಗೇನು ಅವರು ಪರ್ಯಾಯ ವ್ಯವಸ್ಥೆಯನ್ನು ಕಲ್ಪಿಸುವಂಥ ಅಥವಾ ನೋಟಿಸನ್ನು ನೀಡಿದರೆ? ನಾವು ತುಂಬ ಸತಿ ಬಂದು ಹೋಗಿದ್ದೀವಿ ಸರ್. ಇಲ್ಲಿ 14 ವರ್ಷದಿಂದ ಬಂದು ಹೋಗಿದ್ದೀವಿ. ಯಾವತ್ತೂ ಒಂದು ನಮಗೆ ನೋಟಿಸು ಕೊಡಲಿಲ್ಲ. ಬರ್ತಾರೆ ವಾಪಸ್ಸು ನಮಗೆ ತೆಗೀರಿ ಅಮ್ಮ ಅಂತ ಹೇಳಿ ಎಲ್ಲರೂ ಹೇಳ್ತಾರೆ. ನಾವು ಎಲ್ಲಿ ಹೋಗಿ ವ್ಯಾಪಾರ ಮಾಡಬೇಕು? ನಾವು ಫುಟ್ಪಾತಲ್ಲೇ ಜೀವನ ಮಾಡೋದಲ್ಲ. ಫುಟ್ಪಾತ್ ಬಿಟ್ಟು ಬೇರೆ ಕಡೆ ಎಲ್ಲೇ ವ್ಯವಸ್ಥೆ ಉಂಟು ಸರ್? ಅವ್ರು ವ್ಯವಸ್ಥೆ ಮಾಡಿಕೊಡ್ಬೇಕಲ್ಲ. ನಮಗೆ ವ್ಯವಸ್ಥೆನೇ ಮಾಡಿಕೊಡೋದಿಲ್ಲ. 14 ವರ್ಷದಿಂದ ಇಲ್ಲಿ ಬಂದು ಹೋಗಿ ಸರ್. ಒಂದು ಸತಿ ಅಲ್ಲ, 14 ವರ್ಷದಿಂದ ಇಲ್ಲಿ ಬಂದಿದ್ದೀವಿ. ನಮಗೆ ಒಂದು ವ್ಯವಸ್ಥೆ ಮಾಡಿಕೊಡಿ ಅಂತ ಕೇಳ್ತಾ ಇದ್ದೀವಿ. ಒಂದು ವ್ಯವಸ್ಥೆ ಮಾಡಿಕೊಡಲಿಲ್ಲ. ಆದರೆ ನಮ್ಮ ಮಕ್ಕಳ ಮರಿಗೆ ಶಾಲೆಗೆ ಫೀಸ್ ಕಟ್ಟಬೇಕು. ಗೌರ್ಮೆಂಟ್ ಅಂತಾರೆ, ಗೌರ್ಮೆಂಟ್ ಒಂದು ಪೆನ್ ಕೂಡ ಕೊಡಲ್ಲ ನನ್ನ ಮಕ್ಕಳಿಗೆ. 4 ಹೆಣ್ಣು, 3 ಹೆಣ್ಣು, 1 ಗಂಡು ಉಂಟು. 4 ಮಕ್ಕಳಿಗೆ ನಾವು ಎಲ್ಲ ಪಾಟಿ ಪುಸ್ತಕ ಎಲ್ಲ ಕೊಡಿಸ್ಬೇಕು. ಎಲ್ಲಿ ದುಡ್ದು ಕೊಡಿಸ್ಬೇಕು? 1 ತಿಂಗಳಾಯಿತು. 80,000 ಸಾಲ ಆಗಿದೆ. ಯಾರು ಕೊಡ್ತಾರೆ? ಹಾಕೋದು ತರಕಾರಿ ಎತ್ಕೊಂಡು ಹೋಗೋದು. ನಾವು ಏನು ಮಾಡ್ಬೇಕು ಸರ್? ವ್ಯಾಪಾರ ಮಾಡಿ ತಿನ್ನೋದು ಬೇಡವಾ? ಒಂದು 500 ರೂಪಾಯಿ ಸಿಕ್ಕುತ್ತೆ, 300 ರೂಪಾಯಿ ಸಿಕ್ಕುತ್ತೆ. ಸಿಕ್ಕಿದ್ರೆ ಮನೆಯಲ್ಲಿ ಮಕ್ಕಳಿಗೆ ತಿಂಡಿ ಏನಾರು ಕೊಂಡು ಹೋಗ್ತೀವಿ, ಖುಷಿಯಲ್ಲಿ ಊಟ ಮಾಡ್ತೀವಿ. ಸಿಕ್ಕಿಲ್ಲದ್ರೆ ಅದು ಖುಷಿ ಎಲ್ಲ ಕಿತ್ಕೊಳ್ತಾರಲ್ಲ ಸರ್. ನಾವೇನು ಮಾಡೋದು? ದುಡಿಬೇಕು, ತಿನ್ನಬೇಕು, ಬದುಕು ಅಷ್ಟೇ. ನಮ್ಮ ಊರು ಹೂವಿನಡಗಲಿ, ಬಳ್ಳಾರಿ ಜಿಲ್ಲಾ ಸರ್. ನಾವು ಅಲ್ಲಿಂದ 14 ವರ್ಷ ಆಯ್ತು ಇಲ್ಲಿ ವ್ಯಾಪಾರದಲ್ಲಿ. ಇಲ್ಲೇ ವ್ಯಾಪಾರ ಸರ್. ಊರಿಗೆ ಹೋಗ್ತೀವಿ ಅಪರೂಪ ಬರ್ತೀವಿ ಸರ್. ಇಲ್ಲೇ ನಮ್ಮ ಊರು. ಆದರೆ ನಾವು ಬೀದಿಯಲ್ಲಿ ಮಲಗೋರು, ಬೀದಿಯಲ್ಲಿ ಊಟ ಮಾಡಿ ಎಲ್ಲಿನಾರು ನಮಗೊಂದು ಅವಕಾಶ ಮಾಡಿಕೊಡಿ ಅಂತ ಕೇಳಕ್ಕೆ ಬಂದೀವಿ. ಅವಕಾಶ ಮಾಡಿ ಕೊಡೋದಿಲ್ಲ ಆದರೆ ಏನು ಮಾಡೋದು ಸರ್? ನಾವು ಅವರಿಗೆ ಕೇಳಲಿಕ್ಕೆ ಬಂದಿದ್ದೀವಿ. ಏನು ಉತ್ತರ ನೀಡ್ತಾರೆ ಅಂತ ನೋಡುವ ಅಂತ ನಾವು ಅವಕಾಶ ಕೊಡ್ತಾ ಇದ್ದೀವಿ ಸರ್. ಇಲ್ಲಾದ್ರೆ ವಿಷಯ ಕೊಡಲಿ, ನಾವು ಸತ್ತು ಹೋಗ್ತೀವಿ. ನಮ್ಮ ಮಕ್ಕಳಿಗೆ ಅವ್ರು ಗ್ಯಾರಂಟಿ ಇದ್ದಾರೆ ಅಂದರೆ ನಾವು ಸಾಯ್ತೀವಿ. ನಮ್ಮ ಮಕ್ಕಳಿಗೆ ಅವ್ರು ಗ್ಯಾರಂಟಿ ಇದ್ದಾರೆ ಅಂದರೆ ನಾವು ಸಾಯ್ಲಿಕ್ಕೆ ಸುದ್ದಾಗಿದ್ದೀವಿ. ನಾವು ಬಂದು 15-20 ವರ್ಷ ಆಯ್ತು ಸರ್. ನಾವು ಮಂಗಳೂರಲ್ಲಿ ಟೌನ್ ಹಾಲ್ ಪಕ್ಕದಲ್ಲಿ ವ್ಯಾಪಾರ ಮಾಡೋದು ಸರ್. ನಮ್ಮ ಗಂಡ ಅಂಗಲಿಕವರು ದುಡಿಲಿಕ್ಕೆ ಸಿಗ್ತಿಲ್ಲ. ನಾವೊಬ್ಬರೇ, ಮಕ್ಕಳು ಶಾಲೆಗೆ ಹೋಗ್ತಾರೆ ಸರ್. ಫೀಸ್ ಕಟ್ಟಲಿಕ್ಕೆ ನಮ್ಮ ಹತ್ರ ದುಡ್ಲಿ 1 ತಿಂಗಳಾಯ್ತು ಸರ್. ಮನೆ ಬಾಡಿಗೆ ಕಟ್ಟಲಿಕ್ಕಿಲ್ಲ, ಹೊಟ್ಟೆಗೆ ತಿನ್ನಲಿಕ್ಕಿಲ್ಲ. ನಾವು ಏನು ಮಾಡಬೇಕಾ ಸರ್? ಈಗ ಈ ಥರ ನಮ್ಮ ಹೊಟ್ಟೆ ಮೇಲೆ ಕಾಲು ಕೊಟ್ಟು ನಾವು ಎಲ್ಲಿ ಹೋಗಿ ನಮ್ಮ ಊರಿಗೆ ಹೋಗಿ ಹೇಳ್ತಾರೆ ಸರ್. ನಾವು ಹುಟ್ಟು ಬೆಳೆದು ನಮ್ಮ ಮಕ್ಕಳೆಲ್ಲ ಇಲ್ಲೇ, ನಾವು ಊರಿಗೆ ಹೋಗ್ತೀವಿ. ಇಲ್ಲ ಅಂತ ಹೇಳಿ ನಮ್ಮ ಮಕ್ಕಳು ಅರ್ಧ ಶಾಲೆ ಬಿಡಿಸಿ ನಾವು ಊರಿಗೆ ಹೋಗ್ಲಿಕ್ಕೆ ಆಗ್ತದೆ. ವಿದ್ಯೆ ಹಾಕಿದ್ದೀವಲ್ವಾ, ಅರ್ಧದಲ್ಲಿ ಬಿಡಿಸಿ ಸರ್ ಊರಿಗೆ ಹೋಗ್ಲಿಕ್ಕೆ ಆಗ್ತದಾ? ಮಕ್ಕಳು ಇದ್ದೇಗಾಗೆ ನಾವು ಬದುಕುದಲ್ವಾ? ಮಕ್ಕಳು ಇದ್ದೇಗೆ ದುಡ್ಡಿಲ್ಲ ಅಂದ್ರೆ ನಾವು ಹೇಗೆ ಬದುಕೋದು ಸರ್? ಇಲ್ಲಿ ಈ ಥರ ನಮ್ಮ ಹೊಟ್ಟೆ ಮೇಲೆ ಕಾಲ್ಕೊಂಡು ನಮ್ಮ ಗಂಡ ಅಂಗ್ಲಿಕ್ಕವರು, ನಾವು ದುಡಿದು ಬದುಕೋದು ಹೇಗೆ ಸರ್? ನಾವೊಬ್ಬರ ದುಡಿಯೋರು. ನನ್ನ ಮಕ್ಕಳು ಶಾಲೆ ಹೋಗ್ತಾರೆ ಸರ್. ಒಬ್ಬಳೇ ಮಗಳು ಸರ್ ನನಗೆ, ಶಾಲೆಗೆ ಹೋಗ್ತಾಳು. ನನ್ನ ಗಂಡ ಅಂಗ್ಲಿಕ್ಕ ಅವರು ಮುಂಚೆ ಅವ್ರು ವ್ಯಾಪಾರ ಮಾಡ್ತಿದ್ರು. ಈಗ ಅವ್ರು ನೀಗುದಿಲ್ಲ ಅಂತ ನಾನು ಮಾಡ್ತಾ ಇದ್ದೇನೆ ಸರ್. ಈಗ ಮನೆ ಬಾಡಿಗೆ ಕಟ್ಟಬೇಕು, ತಂದೆ ತಾಯಿನ ಅಜ್ಜಿಗಳು ನೋಡ್ಕೋಬೇಕು. ನಾವು ಏನು ಮಾಡಬೇಕು ಸರ್? ನೋಟಿಸ್ ಕೂಡ ನೀಡಿಲ್ಲ ಏನು ಸರ್? ನೋಟಿಸ್ ಗಿಸಿಟ್ ಏನು ಕೊಟ್ಟಿಲ್ಲ. ಸೀದಾ ಬರ್ತಾರೋ, ಗಾಡಿ ಬರ್ತಾರೋ, ಎತ್ಕೊಂಡು ಹೋಗಿಬಿಡ್ತಾರೆ ಸರ್. ನಾವು ಬಿದ್ದರೂ ನಮ್ಮನ್ನು ಕೈಕಾಲು ಹಿಡಿದ್ರು ಬಿಡುದಿಲ್ಲ ಸರ್. ಕಾಲು ಹಿಡಿದ್ರು ನಾವು ಹಿಡ್ಕೊಳ್ತೀವಿ. ಲಕ್ಷ ಗಂಟೆ ವ್ಯಾಪಾರ ಹಾಕಿದ್ರು ಕೊಂಡೋಗಿ ಬಿಡ್ತಾರೆ. ನಾವು ಕಾಲು ಹಿಡಿದ್ರು ಸಹ ಅವ್ರು ನಮಗೆ ಕರ್ನೇ ಇಲ್ಲ. ನಿಮ್ಮ ಊರಿಗೆ ಹೋಗಿ ಹೇಳಿದ್ರೆ ನಮ್ಮ ಊರಿಗೆ ಹೋಗೋದು ನಮ್ಗೆ ಗೊತ್ತಿದೆ ಸರ್. ಮಕ್ಕಳು ನಾವೇನು ದೊಡ್ಡ ಇದರಲ್ಲೇ ಬದುಕ್ತಾ ಇದ್ದೀವಿ, ಕರ್ನಾಟಕದಲ್ಲೇ ಬದುಕೋದಲ್ಲ ಸರ್. ಬೇರೆ ಊರಲ್ಲಿ ಬದುಕಿದ್ರೆ ನಮ್ಮನ್ನ ಎಬ್ಬಿಸಲಿ, ಪರವಾಗಿಲ್ಲ, ಹೋಗ್ತೀವಿ ನಾವು. ನಮಗೂ ಇಲ್ಲಿ ಹಕ್ಕಿಲ್ವ ಬದುಕಲಿಕ್ಕೆ? ನಾವು ಬೇರೆ ಊರಲ್ಲಿ ಬದುಕ್ತಾ ಇದ್ದೀವೋ, ಎಲ್ಲೆಲ್ಲೇ ಹೋಗಿ ಪಾಕಿಸ್ತಾನದಲ್ಲಿ ಎಲ್ಲಿ ಬದುಕ್ತಾ ಇದ್ದೋ, ಇಂಡಿಯಾದಲ್ಲೇ ನಾವು ಬದುಕ್ತಾ ಇದ್ದೀವಿ. ನಮ್ಮದು ಜೀವನ ನಡಿಬೇಕಲ್ಲ ಸರ್. ಈಗ ನಮ್ಮ ಗಂಡಗೆ ದುಡಿಯೋಕ್ಕಾಗಲ್ಲ, ನಾವು ದುಡಿಲ್ಲ ಅಂದ್ರೆ ನಾವು ಜೀವನ ಮಾಡ್ಬೇಕು ಹೇಗೆ ಸರ್? ಬೆಳಗ್ಗೆ ಇಲ್ಲಿ ಬಂದಿದ್ರು ನನ್ನ ಗಂಡ ಅಂಗ್ಲಿಕ್ಕ, ಕಾಲಿಲ್ಲ ಅವರಿಗೆ ಸಹ, ಮತ್ತೆ ದುಡಿಬೇಕಲ್ಲ ಸರ್. ಎಷ್ಟು ದಿನ ಆಯ್ತು ತೆರವು ಮಾಡಿಗೆ? 4 ವಾರ ಆಯ್ತು ಸರ್. 4 ವಾರ ಆಯ್ತು. ನಮ್ಗೆ ಎಷ್ಟು ಲಾಸ್ ಆಗಿದೆ. ಹೊಟ್ಟೆಗಿಲ್ಲದೆ ಇದ್ದೇವೆ ಸರ್. ನಾವು ಕಣ್ಣೀರು ತರಿಸಿ ನಿಮಗೆ ಹೇಳ್ಬೇಕಾರೆ ಹಾಗೆ ನಮಗೆ ಕಣ್ಣೀರು ತರಿಸುವಷ್ಟು ಇದಿಲ್ಲ ಸರ್. ನಿಮ್ಮ ಮುಂದೆ ನಾವು ಇದು ಮಾಡಿ ಕೈ ಮುಗಿದು ಬೇಡಿಕೊಳ್ತೀವಿ. ನಮಗೆ ಎಲ್ಲರೂ ಒಂದು ಪರಿಹಾರ ಮಾಡಿಕೊಡಿ ಸರ್. ನಾ ಹೇಳೋದೇನೆಂದರೆ, ನಾವು ಓದಿಲ್ಲ ಬರ್ದಿಲ್ಲ, ಎಷ್ಟೋ ಜನ ಓದಿಲ್ದವ್ರು ಇದ್ದಾರೆ, ವಯಸ್ಸಾದವ್ರು ಇದ್ದಾರೆ. ತಂದೆ ತಾಯಿಗೆ ಸಾಕಬೇಕು, ಮಕ್ಕಳಿಗೆ ಸಾಕಬೇಕು. ನಾವು ಅವ್ರದ್ದು ಮನೆ ಆಸ್ತಿ ಕೇಳ್ತಾ ಇಲ್ಲ, ನಮ್ಮ ಹಕ್ಕು ಕೇಳ್ತಾ ಇದ್ದೀವಿ. ನಮಗೆ ಭಾನುವಾರ ತರಕಾರಿಗೆ ಬಿಡಬೇಕಲ್ಲ, ನಮ್ಮ ಹಕ್ಕು ನಮಗೆ ಕೊಡಲಿಕ್ಕೆ ಇವ್ರದ್ದು ಏನು ಅಭ್ಯಂತರ?
ಇವ್ರು 4 ದಿನ ಇರ್ತಾರೆ ಹೋಗ್ತಾರೆ, ನಮ್ಮಂಥವ್ರು ಹೊಟ್ಟೆ ಮೇಲೆ ಎತ್ತ ಹೊಡಿತಾರೆ. ನಾವು ಬಡವರಲ್ಲ, ಇವತ್ತಿನ ಹೊತ್ತು ದುಡಿದ್ರೆ ಮಾತ್ರ ನಮ್ಮ ಹೊಟ್ಟೆಗೆ, ಇಲ್ಲಾದರೆ ನಮ್ಮ ಮಕ್ಕಳಿಗೆ ತಣ್ಣೀರು ಬಟ್ಟೆ. ನಮ್ಮ ಮಕ್ಕಳು ಈಗ 1 ತಿಂಗಳಾಯಿತು ಸರಿಯಾಗಿ ಮಕ್ಕಳಿಗೆ ಓದಲಿಕ್ಕೆ ಬರೀಲಿಕ್ಕೆ ಪೆನ್ನು ಪೆನ್ಸಿಲ್ ಇಲ್ಲ. ಗೋರ್ಮೆಂಟ್ ಕೊಡ್ತಾರಂತಾರೆ, ಏನು ಕೊಡ್ತಾರೆ ರೂಲ್ಸು? ಕೆಲವ್ರದ್ದು ಕಾರ್ಡ್ ಇಲ್ಲ, ರೇಷನ್ ಕಾರ್ಡ್ ಇಲ್ಲ, ಕೆಲವ್ರದ್ದು ಏನಿಲ್ಲ. ದುಡಿಬೇಕು, ತಿನ್ನಬೇಕು ಸರ್. ತುಂಬ ಜನ ಕಷ್ಟದಲ್ಲಿ ಬಿದ್ದಿದ್ದೀವಿ. ಹಾಗಾಗಿ ನಮಗೆ ಏನು ಕೇಳೋದಂದರೆ ಭಾನುವಾರ ವ್ಯಾಪಾರ ನಮಗೆ ಬಿಡಲೇಬೇಕು. ನಾವು ಬಂದು ಇಲ್ಲಿ 20 ವರ್ಷ ಆಯಿತು. ನಮ್ಮ ಮನೆಯವ್ರು ತೀರು ಹೋದ್ರು, ಮಕ್ಕಳಿಗೆ 3 ಜನ ಹ್ಯಾಂಡಿಕ್ಯಾಪ್ಟ್ರು. ಅದು ಬಿಟ್ಟರೆ ನಮಗೆ ಬೇರೆ ಏನು ದುಡಿಲಿಕ್ಕೆ ಆಗೋದಿಲ್ಲ. ಈಗ 1 ತಿಂಗಳು ಅವ್ರು ಇದು ಮಾಡಾಕತ್ತಿದ್ದು. ಇವಾಗ ನಮಗೆ ಬಾಡಿಗೆ ಕಟ್ಟಾಕಿಲ್ಲ, ತಿನ್ನಲಿಕ್ಕಿಲ್ಲ. ಎಷ್ಟು ಇದರಲ್ಲಿ ಇದ್ದೀವಿ ನಾವು. ನಮಗೆ ಸ್ಟೇಟ್ ಬ್ಯಾಂಕ್ ಬಿಟ್ಟರೆ ನಮಗೆ ಅಲ್ಲಿ ಬಿಟ್ಟರೆ ಬೇರೆ ಕಡೆ ಎಲ್ಲಿ ಹಾಕಿ ಮಾರಲಿಕ್ಕಿಲ್ಲ. ಬೇರೆ ಕೆಲಸ ನಮ್ಮ ಕೈಲಿ ಆಗೋದಿಲ್ಲ. ಮಕ್ಕಳೂ ದುಡಿಯೋರಿಲ್ಲ. ನಮ್ಮ ಮನೆಯವ್ರು ತೀರು ಹೋಗಿದ್ದಾರೆ. ಮಕ್ಕಳು 3 ಜನ ಹ್ಯಾಂಡಿಕ್ಯಾಪ್ಟ್ರು. ಒಬ್ಬಾಕಿ ನನಗೂ ಆಪ್ರೇಷನ್ ಆಗಿದೆ, ನನಗೂ ದುಡಿಲಿಕ್ಕೆ ಆಗೋದಿಲ್ಲ. ಅದು ವ್ಯಾಪಾರ ಬಿಟ್ಟರೆ ನಮಗೆ ಬೇರೆ ಎಂಥ ಸಹ ಇಲ್ಲ. ನಾನು ಬೋಂದೇಲಲ್ಲಿ ವ್ಯಾಪಾರ ಮಾಡೋದು. ನನಗೆ ಅಂದರೆ ಈಗ ಒಂದು 6-7 ತಿಂಗಳಾಯಿತು ನಾನು ವ್ಯಾಪಾರನ ಮಾಡ್ತಾ ಇಲ್ಲ. ಅಂದರೆ ಅಲ್ಲಿ ರಿಕ್ಷಾ ಪಾರ್ಕಿಗೋಸ್ಕರ ನನ್ನನ್ನು ತೆಗೆಸಿದ್ದು. ನಿಜವಾಗಲೂ ಅವರ ರಿಕ್ಷಾ ಪಾರ್ಕ್ ಇರೋದೇ ಇದು ಫುಟ್ಪಾತಲ್ಲಿ. ಹಾಗಾಗಿ ನನ್ನನ್ನು ಹೇಗೆ ಅವರು ತೆಗೆಸಿದರು? ಅವರಿಗೆ ಒಂದು ಕಡೆಯಿಂದ ಸ್ಥಳ ಕೊಟ್ಟಿದ್ದಾರೆ, ಅದಲ್ಲದೆ ಅವರು ಬಂದು ರೋಡಲ್ಲಿ ನಿಲ್ಲಿಸ್ತಾ ಇದ್ದಾರೆ ರಿಕ್ಷಾ ಪಾರ್ಕ್. ನನ್ನೊಂದು ಸೈಡಲ್ಲಿ ವ್ಯಾಪಾರ ಮಾಡ್ತಿದ್ದೆ, ಹೂವಿನ ಅಂಗಡಿ. ಅದನ್ನು ಅವರು JCB ತಂದು ರಿಕ್ಷಾ ಪಾರ್ಕಿನವರೇ ತೆಗೆದಿದ್ದಾರೆ. ಈಗ ನನ್ನ ಪರಿಸ್ಥಿತಿ ಹೇಗದೆ? ಸಾಯಲಿಕ್ಕೂ ಅಲ್ಲ, ಆಚೆ ಬದುಕಲಿಕ್ಕೂ ಅಲ್ಲದ ಪರಿಸ್ಥಿತಿ ಬಂದಿದೆ ನನಗೆ. ಹಾಗಾಗಿ ನನಗೆ ಅದು ಅವರು ನನಗೊಂದು ಜಾಗ ಅಲ್ಲೇ ವ್ಯವಸ್ಥೆ ಮಾಡಿಕೊಡ್ಬೇಕಂತ ನಾನು ನಿಮ್ಮ ಹತ್ರ ಕೇಳೋದು. ನಾವು ಫ್ಯಾನ್ಸಿ ವ್ಯಾಪಾರ ಮಾಡ್ತಾ ಇದ್ದೇವೆ. ಅಲ್ಲಿ ಸ್ಟೇಟ್ ಬ್ಯಾಂಕ್ ಇಲ್ಲಿ ಲೇಡಿ ವಿಷನ್ ಅಂತಾರೆ, ಅದು ನಮಗೆ ID ಕಾರ್ಡ್ ಕೊಟ್ಟಿದ್ದಾರೆ. ಅದು ಈ ಸಂಡೇ ಬಜಾರ್ನವರು ಅವರಿಗೆ ರೇಡ್ ಮಾಡಿ ಮಾಡ್ತಾರಲ್ಲ, ಆ ಟೈಮಿಗೆ ನಮ್ಮನ್ನು ಸಹ ಇದು ನೋಡ್ತಾರೆ, ID ಕಾರ್ಡ್ ನೋಡಿ ಅದ್ರ ಸಹ ನಮಗೆ ತಗಾದಿ ತೆಗಿತಾರೆ. ಅದು ಇಲ್ಲಿದಲ್ಲ, ಅಲ್ಲಿದು ಮಾರ್ಕೆಟ್ ಇದು ಅದು ಇದು ಅಂತ ಹೇಳ್ತಾ ಇದ್ದಾರೆ. ಆದರೆ ಈಗ 3 ವಾರ ಆಯಿತು, 4 ವಾರ ಆಯಿತು, ನಮಗೆ ಸರಿಯಾಗಿ ವ್ಯಾಪಾರ ಮಾಡಲಿಕ್ಕೆ ಆಗ್ತಾಯಿಲ್ಲ. ನಮಗೆ ಭಯಂಕರ ಕಷ್ಟದ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ ಈಗ. ನಮಗೆ ನೋಡಿ, ನಾವು ವ್ಯಾಪಾರ ಮಾಡಿ ಜೀವನ ನಡೆಸೋದು ಕಷ್ಟದ ಜೀವನ ಸರ್. ಭಯಂಕರ ಕಷ್ಟ ಇದೆ. ವ್ಯಾಪಾರ ಮಾಡಿದರೆ ನಮಗೆ ಜೀವನ, ಬೇರೆ ಅನ್ಯ ಮಾರ್ಗ ನಮ್ಮ ಹತ್ರ ಯಾವುದೂ ಇಲ್ಲ. ವ್ಯಾಪಾರನೇ ಮಾಡಬೇಕು, ಬೇರೆ ಯಾವುದು ಸಹ ನಾವು ಕಲ್ತಲಿಲ್ಲ. ನಾವು ವ್ಯಾಪಾರನೇ ಕಲ್ತಿದ್ದು, ಅದನ್ನೇ ಮಾಡೋದು. ಅದು ಇವರು ಈಗ ಬಂದು ಎತ್ತಡಿ ಮಾಡಿ ನಮ್ಮ ಪರಿಸ್ಥಿತಿ ಗಂಭೀರವಾಗಿದೆ. ನಮಗೆ ಅಂದರೆ ಭಯಂಕರ ಅಂದರೆ ನಮ್ಮ ಬಾಡಿಗೆ ಮನೆಯಲ್ಲಿರೋದು, ನಮ್ಮ ಸ್ವಂತ ಮನೆಯಿಲ್ಲ. ನಮ್ಮ ಸ್ವಂತ ಅನ್ನೋದು ಎಂತ ಇಲ್ಲ ಬಿಡಿ. ನಾನು ಬಜಾಲ್ ಕ್ರಾಸಲ್ಲಿ ಒಳಗಡೆ ಒಂದು ಯೂತ್ ಸೆಂಟರ್ ಕ್ಲಬ್ ಅಂತ ಅಂತ ಸೈಡಲ್ಲಿ, ಅದು ಫುಟ್ಪಾತಿಗೆ ಸಂಬಂಧಪಟ್ಟಲ್ಲ, ಅದು ಸೈಡಲ್ಲಿ ಉಂಟು ನಂದು ಅಂಗಡಿ. ಆ ಸೈಡಲ್ಲಿಂದು ಮುಂಚೆ ಒಬ್ಬರು ವಯಸ್ಸಾದವರು 60 ವರ್ಷದಿಂದ ಅವರು ಅಲ್ಲಿ ವ್ಯಾಪಾರ ಮಾಡಿ ಅವರು ಜೀವನ ತೆಗಿತಾ ಇದ್ದರು. ಮತ್ತು ಅದು ಬಂದಿತ್ತು, ನಾನು ಕಷ್ಟದಲ್ಲಿದ್ದೆ. ಅದಕ್ಕೆ ಅವರ ಹತ್ರ ಹೋಗಿ ಹೇಳಿದೆ, ಇದು ಅಂಗಡಿ ನಮಗೆ ಕೊಡ್ತೀರಾ ಅಂತ. ಅದು ತಗೊಳ್ಳಿ, ನೀವೇ ದುಡಿದು ತಿನ್ನೋದಲ್ಲ, ಅಲ್ಲೇ ಕೂತ್ಕೊಂಡು ವ್ಯಾಪಾರ ಮಾಡಿ. ನಾನೊಂದು 10-16 ವರ್ಷ ಕಳೆಯಿತು. ಅದರಲ್ಲಿ ಕರೆಂಟ್ ಮೀಟರ್ ಚಾರ್ಜ್ ಅದು ಇದೆಲ್ಲ ನಾನೇ ಕಟ್ತಾ ಇದ್ದೆ. ಈಗ ಸಡನ್ ಆಗಿ ಮೊನ್ನೆ ಅದು ಮರದ ಗೂಡು ಹಳೆತ್ತು, ಅದೆಲ್ಲ ಇಲಿಗಳು ಕಾಟ ಅದು ಇದಂತ ನಾನು ಮೊನ್ನೆ ರಿಪೇರ್ ಮಾಡಿ ಒಂದು 10-15 ದಿವಸ ಕಾಲಿತ್ತು. ಕರೆಂಟ್ದು ಚಾರ್ಜ್ ಅವರಿಗೆ ಹೇಳಿ ಕರೆಂಟ್ ಚಾರ್ಜ್ ತೆಗೆದು ಎಲ್ಲ ರಿಪೇರ್ ಮಾಡಿ ಎಲ್ಲ ಇಟ್ಟದ್ದು. ಮತ್ತು ನೋಡುವಾಗ ನಾನು 19 ತಾರೀಕಿಗೆ ಬಂದು ಓಪನ್ ಮಾಡಿ ಕೂತೆ. ಅದು ಶುಕ್ರವಾರ. ಶನಿವಾರ ಬೆಳಿಗ್ಗೆ 11ವರೆಗೆ ಬಂದು JCB ಪೊಲೀಸ್ ಎಲ್ಲ ಒಂದು 40-50 ಜನ ಬಂದರು. ಒಟ್ಟಿಗೆ ಬಂದು ಸಡನ್ನಾಗಿ ಹೇಳಿದರು ಅಂಗಡಿ ತೆಗೆಯೋದು ಅಂತ. ನಾನು ಹೇಳಿದೆ ಯಾಕೆ ತೆಗಿಬೇಕು ಅಂತ. ನಮ್ಮ ಅಂಗಡಿ ಮುಂಚೆಯಿಂದ ಉಂಟಲ್ಲ, ಈಗ ಯಾರಿಗೂ ನಾನು ಉಪದ್ರ ಮಾಡೋದಿಲ್ಲ, ನನ್ನದು ಅಷ್ಟೇನು ಕಂಪ್ಲೇಂಟ್ ಇಲ್ಲಲ್ಲ, ಯಾಕೆ ಸುಮ್ಮನೆ ತೆಗೆಯೋದು? ಇಲ್ಲ ಅದು ನೀವು ಹೇಳಿದ ಹಾಗೆ ಆಗೋದಿಲ್ಲ, ಈಗಲೇ ತೆಗಿಬೇಕು. ನಾನು ಹೇಳಿದೆ ಈಗಲೇ ತೆಗಿಲಿಕ್ಕೆ ಆಗಿಲ್ಲ. ನನಗೆ 2 ಹೆಣ್ಮಕ್ಳು, ಅವರು ಮದುವೆಯಾಗಿ ಹೋಗಿದ್ದಾರೆ. ನನಗೆಂತ ದುಡಿದು ಕೊಡುವವರು ನಮ್ಮ ಗಂಡ ಸಹ ಅವರಿಗೊಂದು 2-3 ಸಲ ಬಿದ್ದು ಕೈಗೆಲ್ಲ ನೋವಾಗಿದೆ, ಮನೆಯಲ್ಲಿ ಇರ್ತಾರೆ. ಅಂದರೆ ನಾನು ಅದೇ ನಮ್ಮ ಗೂಡಲ್ಲಿ ಒಂದು ಏನಾದರೂ ಚಿಕ್ಕ ಪುಟ್ಟ ವ್ಯಾಪಾರ ಆಗಿ ನಮ್ಮ ಜೀವನ ಅದರಲ್ಲೇ ಹೋಗ್ತಾಯಿತ್ತು. ಅದು ಸಡನ್ನಾಗಿ ಬಂದು ಇವರು ನಾನು ಒಳಗಡೆ ಇರುವಾಗಲೇ JCB ಅದು ಅಂಗಡಿ ಮೇಲ್ಗಡೆನೇ ಕಂತಿಸಿ 2-3 ಲೇಡಿ ಪೊಲೀಸವರು ನನ್ನ ರೆಟ್ಟೆಲ್ಲ ಎಳೆದು ಹೊರಗೆ ಹೋಗು, ಇಲ್ಲಾಂದರೆ ನಿನ್ನನ್ನು ಒಟ್ಟಿಗೆ ಹುಡಿ ಮಾಡಿ ತಗೊಂಡು ಹೋಗ್ತೀನಿ ಅಂತ. ನಾನು ಹೇಳಿದೆ ನಂದು ಏನಾದರೂ ತಪ್ಪಿದ್ರೆ ಹೇಳಿ, ಇಲ್ಲಾಂದರೆ ಲೆಟ್ರ್ ಕೊಡಿ. ಸಡನ್ ಅಂದರೆ ತೆಗೆದು ಒಂದು ಕೊಡೋದಾದರೆ ಒಂದು ಏನಾದರೂ ಕಂಪ್ಲೇಂಟ್ ಬೇಕಲ್ಲ ನಮ್ಮದು ಅಂಗಡಿ ಅಂತ, ಅದೆಲ್ಲ ನಮ್ಗೆ ಗೊತ್ತಿಲ್ಲ ಅಂತ ಹೇಳಿ ಸಡನ್ನಾಗಿ ಅಲ್ಲಿ ಕರೆಂಟೆಲ್ಲ ಇದು ತೆಗೆದು ಮೀಟರ್ ತಗೊಂಡೋಗಿದ್ದಾರೆ ಗೊತ್ತಿಲ್ಲ ನಮಗೆ. ಒಟ್ಟಿಗೆ ಬಾಕ್ಸ್ ಎಲ್ಲ ನಾವು ಖರ್ಚು ಮಾಡಿ ಗೂಡಿಗೆಲ್ಲ ಸಟ್ಟಾಗಿತ್ತು, ಅದು ಮುಂಚೆನೇ ಅದು ಹೋಗಿದೆ ಅಂತ ಹೊಸತ್ತೆ ಮಾಡಿ ಅದನ್ನೆಲ್ಲ ತೆಗೆದು ಒಟ್ಟಿಗೆ ಖರ್ಚು ಮಾಡಿ ನನಗೆ ಸುಮಾರು ಖರ್ಚಾಗಿದೆ ಅದರಲ್ಲಿ. ಮತ್ತು ನನ್ನ ಮೊಬೈಲನ್ನು ಎಳೆದು ಅವರ ಕೈಯಲ್ಲಿ ಡ್ರವರಲ್ಲಿ ತೆಗೆದರು. ನೀನು ಯಾರಿಗೆ ಫೋನ್ ಮಾಡೋದು ಅಂತ. ನಾನು ಹೇಳಿದೆ ನನ್ನ ಗಂಡನಿಗೆ ಬರಲಿಕ್ಕೆ,
ಅವರು ಬಂದ ನಂತರ ನಾನು ಐಟಮ್ ಎಲ್ಲ ತೆಗಿತೇನೆ. ಬೇಡ ಬೇಡ ಇಲ್ಲಿ ಜನ ಇದ್ದಾರೆ ಅಂತ ನಾನು ಮೊಬೈಲ್ ಕೊಡಿ ಅಂತ ಹೇಳಿದೆ. ಮೊಬೈಲ್ ಕೊಡಲಿಕ್ಕೆ ಯಾವುದಿಲ್ಲ, ಸ್ಟೇಷನ್ಗೆ ಬಾ, ನಿನ್ನ ಕಂಪ್ಲೇಂಟ್ ಮಾಡ್ತೀನಿ ಅಂತ. ನಾನು ಹೇಳಿದೆ, ನಾನು ಕಂಪ್ಲೇಂಟ್ ಮಾಡಲಿಕ್ಕೆ ನಿಮಗೆ ಯಾವ ಅನ್ಯಾಯ ಮಾಡಬೇಕು ಅಂತ ಗೊತ್ತಬೇಕಲ್ಲ, ಕೊಡಿ, ನಾನು ಮೊಬೈಲ್ ಕೊಡಲಿಕ್ಕೆ ಆಗೋದಿಲ್ಲ, ಸ್ಟೇಷನ್ಗೆ ಬಂದು ತಗೊಂಡು ಹೋಗು ಅಂತ. ನಾನು ಹೇಳಿದೆ, ಮೊಬೈಲ್ ಕೊಡದೆ ನಾನು ಅಂಗಡಿ ಕೆಳಗಡೆ ಇಳಿಯೋದಿಲ್ಲ, ಒಂದು ಮೊಬೈಲ್ ಕೊಡಿ, ಇಲ್ಲಾಂದರೆ ಅಂಗಡಿ ಬಿಟ್ಟು ಹೋಗಿ ಅಂತ ಹೇಳಿದೆ. ಮತ್ತು ಮೊಬೈಲನ್ನು ಗಂಡನ ಕೈಯಲ್ಲಿ ಕೊಟ್ಟು ಮತ್ತೆ ನಾನು ಹೊರಗಡೆ ಹೋಗಿದಾದ್ಮೇಲೆ ನನ್ನ ಕಣ್ಣೆದುರಿಗೆ ನಾನು ಅಷ್ಟು ಖರ್ಚು ಮಾಡಿ ಅಂಗಡಿಯನ್ನು ನಾನು ಕೆಲವೆಲ್ಲ ಸಾಲ ತಗೊಂಡು ನಾನು ಅಂಗಡಿಯೆಲ್ಲ ಅವರೆಲ್ಲ ಪುಡಿ ಮಾಡಿ JCBಯಲ್ಲಿ ಉಡಿ ಮಾಡಿ ಗಾಡಿಗೆಲ್ಲ ಹಾಕಿ ಎಲ್ಲ ತಗೊಂಡು ಹೋಗಿದ್ದಾರೆ. ಆದರೆ ಆ ಜಾಗದಲ್ಲಿ ಯಾರಿಗೂ ತೊಂದರೆ ಇಲ್ಲ. ಅದು ಫುಟ್ಪಾತ್ ರೋಡ್ ಅಲ್ಲ, ಅದು ಒಳಗಡೆ ರೋಡು. DC ಆಫೀಸ್ಗಿಂತ ಸ್ವಲ್ಪ ಆ ಕಡೆ ರೈಲ್ವೆ ಸ್ಟೇಷನ್ಗೆ ಹತ್ತಿರ, ರೈಲ್ವೆ ಸ್ಟೇಷನ್ ಕ್ರಾಸ್ ರೋಡು. ಅದು ರೈಲ್ವೆ ಸ್ಟೇಷನ್ಗೂ ಸಂಬಂಧ ಇಲ್ಲ. ಆದರೆ ಯಾವ ಕಾರಣದಿಂದ ತೆಗೆದಿದ್ದಾರೆ ನನಗೆಂದರೆ ಅಲ್ಲಿಯೇ ಒಂದು ವ್ಯವಸ್ಥೆ ಮಾಡಿ ಕೊಡಬೇಕು. ನನಗೆ ಬೇರೆ ನಮ್ಮದಂಥ ಜಾಗ ಎಲ್ಲಿಲ್ಲ. ನಾವೊಂದು ಅರ್ಧ ಗಂಟೆ ನಡ್ಕೊಂಡು ಬರೋದು, ನಮ್ಮ ಹತ್ರ ಗಾಡಿ ಇಲ್ಲ, ಗಂಡನಿಗೊಂದು ಗಾಡಿ ಏನು ಗೊತ್ತಿಲ್ಲ. ಅದಕ್ಕಾಗಿ ನಾನು ಈಗ ಕಷ್ಟದಲ್ಲಿದ್ದೇನೆ. ನಮ್ಮ ಕಷ್ಟ ನಿಮ್ಮ ಹತ್ರನೇ ಹೇಳ್ಬೇಕಲ್ಲದ್ರೆ ಬೇರೆ ಯಾರ ಹತ್ರ ಹೇಳಿ ಪ್ರಯೋಜನ ಇಲ್ಲ. ಅಂದರೆ ಅದಕ್ಕೆ ಆ ಜಾಗದಲ್ಲಿ ನನಗೊಂದು ಅಂಗಡಿ ವ್ಯವಸ್ಥೆ ಮಾಡಿ ಕೊಡಿ ಅಂತ ನಿಮ್ಮೆಲ್ಲರಿಂದ ಬೇಡಿಕೆಗೊಳ್ಳುವುದು ಅಷ್ಟೇ. ನಮಗೆ ಯಾವುದೇ ರೀತಿ ನೋಟಿಸ್ ಕೊಟ್ಟಿಲ್ಲ. ನಾವು ಸಂಡೇ ಬಜಾರು ಸ್ಟೇಟ್ ಬ್ಯಾಂಕಲ್ಲಿ ವ್ಯಾಪಾರ ಮಾಡೋದು. ಈ ಸಡನ್ಲಿ ನಾವು ಹ್ಯಾಂಡಿಕ್ಯಾಪ್ಸ್, ನಮ್ಮ ಕೈಲೇ ನಮಗೆ ಭಾರ ಎತ್ತಲಿಕ್ಕೆ ಅದೆಲ್ಲ ಆಗೋದಿಲ್ಲ. ನಮಗೆ ಹ್ಯಾಂಡಿಕ್ಯಾಪ್ಟ್ ಅಂದರೆ ನಾವು ತರಕಾರಿ ಬಿಟ್ಟರೆ ಬೇರೆ ನಮಗೆ ವ್ಯಾಪಾರ ಮಾಡಲಿಕ್ಕೆ ಆಗೋದಿಲ್ಲ. ಇವರು ಅಲ್ಲಿಂದ ಬಂದವರು ಇಲ್ಲಿಂದ ಬಂದವರು ಅಂತೇಳಿ ಎಲ್ಲ ಇದು ಮಾಡ್ತಾರೆ. ಈಗ ಕಮಿಷನರ್ ಕೂಡ ಇಲ್ಲಿಯವರೇ. ನಾ ಕೇಳೋ ಪ್ರಶ್ನೆ, ಗೌರ್ಮೆಂಟ್ ಜಾಬ್ ಓದಿದವರು ಅವರೆಲ್ಲ ಎಲ್ಲಿಂದ ಬಂದು ಎಲ್ಲೆಲ್ಲೋ ಜಾಬ್ ಮಾಡ್ಬೋದು. ನಾವು ಎಲ್ಲಿಂದ ನಾವು ಬೇರೆ ಊರು ಬಿಟ್ಟು ಇನ್ನೊಬ್ಬ ಒಂದು ಊರು ಬಿಟ್ಟು ಬಂದುಬಿಟ್ಟು ನಾವು ಸ್ವಂತ ವ್ಯಾಪಾರ ಮಾಡಬಾರ್ದಾ? ಅವರಿಗೆ ಜಾಬ್ ಕೆಲಸ ಕೊಡಲಿಕ್ಕೆ ಅವ್ರಿಗೆ ಯೋಗ್ಯತೆ ಇಲ್ಲ. ನಮ್ಮ ಸ್ವತಃ ನಾವೊಂದು ನಮ್ಮ ಕೈಲಿ ಎಷ್ಟಾಗ್ತದೆ ನಾವನ್ನು ಸ್ವಂತ ಒಂದು ಏನಾದರೂ ಪ್ರಯತ್ನಪಟ್ಟು ನಾವೇನಾದರೂ ಮಾಡ್ತೀವಿ, ಅದಕ್ಕೂ ಅಡ್ಡಿ ಬರ್ತಾ ಇದ್ದಾರೆ ಅಂದರೆ ನಾವು ಏನು ಹೇಳಬೇಕು ಇವರಿಗೆ? ನಮಗೆ ಹ್ಯಾಂಡಿಕ್ಯಾಪ್ ಸರ್, ನಮ್ಮ ಕೈಲಿ ಏನಾಗೋದಿಲ್ಲ, ಭಾರ ಎತ್ತಲಿಕ್ಕೆ ಆಗೋದಿಲ್ಲ, ಏನಾಗೋದಿಲ್ಲ. ಆದರೂ ಸಹ ಇವರು ನಮ್ಮನ್ನೇ ದಾಳಿ ಮಾಡೋದು. ಇವರು ದೊಡ್ಡ ದೊಡ್ಡ ಜನರಿಗೆಲ್ಲ ದಾಳಿ ಮಾಡಲಿ ಆಗೋದಿಲ್ಲ, ನಮ್ಮಂಥ ಬಡವರ ಮೇಲೇ ದಾಳಿ ಮಾಡೋದು. ಬೇರೆಯವರ ತಾಯಿಗೆ ಶುಗರ್ ಪೇಷಂಟ್ ಇದ್ದಾರೆ, ಅವರಿಗೆಲ್ಲ ನಾವು ಮೆಡಿಸಿನ್ ಕೊಡಬೇಕು. ನಮಗೆ ಇದು ಬಿಟ್ಟರೆ ಬೇರೆ ಆಪ್ಷನ್ಸ್ ಇಲ್ಲ ಸರ್. ನಾವು ತರಕಾರಿ ವ್ಯಾಪಾರ ಬಿಟ್ಟರೆ ಬೇರೆ ಆಪ್ಷನ್ಸ್ ಇಲ್ಲ ನಮಗೆ. ನಾವು ಹ್ಯಾಂಡಿಕ್ಯಾಪ್ಟ್, ನಾವು ಯಾವುದೇ ರೀತಿ ನಾವು ಯಾರ ಹತ್ರ ನಾವು ಏನು ಬೇಡ ಜಾಬ್ ಕೊಡಿ ಅದು ಕೊಡಿ ಅದು ಅವ್ರಿಗೇನು ಇದು ಮಾಡ್ತಾಯಿಲ್ಲ. ನಮಗೆ ಪರಿಹಾರ ವ್ಯವಸ್ಥೆ ಮಾಡಿಕೊಡಿ. ಫುಟ್ಪಾತ್ ಕೊಡೋದಿಲ್ಲ, ಬೇಡ, ಬೇರೆ ಯಾವುದಾದ್ರೂ ವ್ಯವಸ್ಥೆ, ಒಳ್ಳೆಯ ವ್ಯವಸ್ಥೆ ಮಾಡಿಕೊಡಿ, ಸರಿಯಾದ ವ್ಯವಸ್ಥೆ ಮಾಡಿಕೊಡ್ಕೊಳ್ಳಿ ಅಂತ ನಾವು ಕಮಿಷನರ್ ಹತ್ರ ಒಂದು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೇವೆ ಅಷ್ಟೇ. ನಿಂತು ವ್ಯಾಪಾರ ಮಾಡ್ತೇವೆ, ನೀವು ರಸ್ತೆಯನ್ನು ಅಗಲೀಕರಣ ಮಾಡಿ ಅವರನ್ನು ತಳ್ಕೊಂಡು ಇವತ್ತು ಅವರ ಫುಟ್ಪಾತ್ ಮೇಲೆ ಇಟ್ಟಿದ್ದೀರಿ. ನಾವು ಇವರು ಬೀದಿ ವ್ಯಾಪಾರಿಗಳು, ಫುಟ್ಪಾತ್ ವ್ಯಾಪಾರಿಗಳಲ್ಲ, ಅವರು ಬೀದಿ ವ್ಯಾಪಾರಿಗಳು, ರಸ್ತೆ ಬದಿಯಲ್ಲಿ ವ್ಯಾಪಾರ ಮಾಡ್ತಾರೆ. ಅವರಿಗೆ ಫುಟ್ಪಾತನ್ನು ನೀವು ನಡಿಲಿಕ್ಕೆ ಬಿಡ್ತಾರೆ ಅವರು. ನೀವು ಅವರನ್ನು ತಳ್ಕೊಂಡು ಹಿಂದೆ ಸರಿಸಿದರೆ ರಸ್ತೆ ಮೇಲೆ ವ್ಯಾಪಾರ ಮಾಡ್ತಕ್ಕಂಥವ್ರು ಫುಟ್ಪಾತಿಗೆ ಬಂದಿದ್ದಾರೆ. ಫುಟ್ಪಾತಲ್ಲಿ ಜಾಗದಿಂದ ಅವರು ಎಲ್ಲಿ ಹೋಗಬೇಕು? ಈ ಪ್ರಶ್ನೆ ಇರುವಾಗ ಮಂಗಳೂರಿನಲ್ಲಿ ಮಹಾನಗರ ಪಾಲಿಕೆ 2022 ಆಗಸ್ಟ್ರಲ್ಲಿ 664 ಜನರಿಗೆ ID ಕಾರ್ಡನ್ನು ಕೊಟ್ಟಿದೆ. ID ಕಾರ್ಡನ್ನು ಯಾವ ರೀತಿಯಲ್ಲಿ ಕೊಟ್ಟಿದೆ ಅಂದರೆ 2020ರಲ್ಲಿ ಏನು ಸರ್ವೆ ಆಗಿತ್ತು, ಸಮೀಕ್ಷೆ ಆಗಿತ್ತು. ಆ ಸಂದರ್ಭದಲ್ಲಿ ಆ ಸಮೀಕ್ಷೆ ಕೂಡ ಪರಿಣಾಮಕಾರಿಯಾಗಿರ್ತಕ್ಕಂಥ ಸಮೀಕ್ಷೆ ಅಲ್ಲ ಅದು. ಅದರಲ್ಲಿ 1050 ಜನರನ್ನು ಮಾತ್ರ ಸಮೀಕ್ಷೆಗೊಳಪಡಿಸಿ 664 ಜನರಿಗೆ ID ಕಾರ್ಡನ್ನು ಕೊಟ್ಟಿದ್ದೀರಿ. ಆ ಸಂದರ್ಭದಲ್ಲಿ ನಾವು ಅದನ್ನು ವಿರೋಧ ಮಾಡಿದ್ದೇವೆ. ಈ ಸಮೀಕ್ಷೆ ಸರಿಯಿಲ್ಲ ಅಂತ ಹೇಳಿದ್ದೇವೆ. ಯಾವ ಸಮೀಕ್ಷೆ ಸರಿ ಇಲ್ಲ? ಬೆಳಿಗ್ಗೆ 6 ಗಂಟೆಯಿಂದ 8 ಗಂಟೆ ತನಕ ವ್ಯಾಪಾರ ಮಾಡ್ತಕ್ಕಂಥವ್ರು ಇದ್ದಾರೆ. ಅದೇ ರೀತಿಯಲ್ಲಿ ಸಂಜೆ 6 ಗಂಟೆ ಬಂದು ರಾತ್ರಿ 10 ಗಂಟೆವರೆಗೆ ವ್ಯಾಪಾರ ಮಾಡ್ತಕ್ಕಂಥವ್ರು ಇದ್ದಾರೆ. ಭಾನುವಾರದ ರಜಾ ದಿನ ವ್ಯಾಪಾರ ಮಾಡ್ತಕ್ಕಂಥವ್ರು ಇದ್ದಾರೆ. ಅವ್ರು ಯಾರನ್ನು ಕೂಡ ನೀವು ಸಮೀಕ್ಷೆ ಮಾಡಿಲ್ಲ. ಇವತ್ತು ನೀವು ಅವರ ಕೈಲಿ ID ಕಾರ್ಡ್ ಇದೆ ಅಂತ ಕೇಳ್ತೀರಿ. ಅವ್ರನ್ನ ನೀವು ಸಮೀಕ್ಷೆ ಮಾಡಿದ್ದೀರಾ? ಸಮೀಕ್ಷೆ ಮಾಡದೆ ID ಕಾರ್ಡ್ ಎಲ್ಲಿದೆ ಅಂತ ಕೇಳಿದರೆ ID ಕಾರ್ಡ್ ಅಂಗಡಿಯಲ್ಲಿ ಸಿಗುವಂಥದ್ದಲ್ಲ. ಈ ಬೀದಿ ವ್ಯಾಪಾರಸ್ಥರ ಜೀವನೋಪಾಯ ಸಂರಕ್ಷಣೆ ಮತ್ತು ನಿಯಂತ್ರಣ ಕಾಯ್ದೆ 2014 ಪ್ರಕಾರ, ಕರ್ನಾಟಕ ಬೀದಿ ವ್ಯಾಪಾರ ಅಧಿನಿಯಮ 2019 ಪ್ರಕಾರ ಒಂದು ಬೀದಿ ವ್ಯಾಪಾರಿಗೆ ID ಕಾರ್ಡ್ ಕೊಡುವಂಥದ್ದು ಅರ್ಜಿ ಹಾಕಿ ಅರ್ಜಿ ಸಲ್ಲಿಸಿ ಪಡೀತಕ್ಕಂಥದ್ದಲ್ಲ. ಬೀದಿ ವ್ಯಾಪಾರ ಎಲ್ಲಿ ನಡೀತದೆ ಅಲ್ಲಿ ಸಮೀಕ್ಷೆ ನಡೆಸಿ ಅವರಿಗೆ ಅವರ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಅವರಿಗೆ ID ಕಾರ್ಡ್ ಕೊಡ್ತಕ್ಕಂಥದ್ದು ಇರುವಂಥದ್ದು. ನೀವು ಪಡೀಲ್ನಲ್ಲಿ ಮೊನ್ನೆ ದಾಳಿ ಮಾಡಿದ್ದೀರಿ. ಆ ದಾಳಿಗೆ 2 ದಿನ ಹಿಂದೆ ಏನು ಹೇಳಿದಿರಿ ನೀವು? ಕಮಿಷನರ್ ಅವರು ಏನು ಹೇಳಿದರು? ಯಾರಲ್ಲಿ ID ಕಾರ್ಡ್ ಇದೆ ಅವರನ್ನು ನಾವು ಮುಟ್ಟುವುದಿಲ್ಲ ಅಂತ. ಪಡೀಲ್ನಲ್ಲಿ ಚಂದ್ರಾಸ್ ಎನ್ನುವಂಥ ಒಬ್ಬ ವಿಕಲಾಂಗ ಬೀದಿ ವ್ಯಾಪಾರಿಯ ಕೈಯಲ್ಲಿ ID ಕಾರ್ಡ್ ಇದ್ದರೂ ಕೂಡ ಅವರ ಮೇಲೆ ದಾಳಿ ಮಾಡಿ ಅವರ ಸರಕುಗಳನ್ನು ನಾಶ ಮಾಡಿದ್ದೀರಿ, ಅವರ ಸರಕುಗಳನ್ನ ಸೀಸ್ ಮಾಡಿದ್ದೀರಿ. ಅದೇ ರೀತಿಯಲ್ಲಿ ಅನೇಕ ಕಡೆ ನೀವು ದಾಳಿ ಬರ್ತಾ ಇದ್ದೀರಿ, ಹೆದರಿಸ್ತಾ ಇದ್ದೀರಿ, ಬೆದರಿಕೆ ಆಗ್ತಾ ಇದ್ದೀರಿ. ನಿಮ್ಮ ಸೊತ್ತುಗಳನ್ನು ನಾವು ಸೀಸ್ ಮಾಡ್ತೀವಿ, ನಾಶ ಮಾಡ್ತೀವಿ, ಜೈಲಿಗೆ ಹಾಕ್ತೀವಿ ಅನ್ನುವಂಥ ನೀವು ಬೆದರಿಸ್ತಾ ಇದ್ದೀರಿ.
ಇಂಥ ಬೆದರಿಕೆಗಳನ್ನ ನಿಲ್ಲಿಸಬೇಕು ಅಂತ ನಾವು ಒತ್ತಾಯ ಮಾಡ್ತಕ್ಕಂಥದ್ದು. ಇವತ್ತು ಮಹಾನಗರ ಪಾಲಿಕೆಯ ಕಮಿಷನರ್ ಅವರು ಮೊನ್ನೆ ಅವರಲ್ಲಿ ರೈಡ್ ಮಾಡುವಂಥ ಸಂದರ್ಭದಲ್ಲಿ ಪರ್ಯಾಯ ವ್ಯವಸ್ಥೆ ಕೇಳಿದರೆ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಉದ್ದಾಟತನದಿಂದ ಹೇಳ್ತಾರೆ. ಬೆಂಗಳೂರಲ್ಲಿ ಹೋರಾಟ ಆದರೆ ಮುಖ್ಯಮಂತ್ರಿ ಹೇಳ್ತಾರೆ ನಾನು ಪರ್ಯಾಯ ವ್ಯವಸ್ಥೆ ಮಾಡಿಕೊಡ್ತೀನಿ ಅಂತ. ಆದರೆ ಮಂಗಳೂರು ಕಮಿಷನರ್ಗೆ ಅಷ್ಟು ದರ್ಪ ಎಲ್ಲಿಂದ ಬಂದಿರತಕ್ಕಂಥದ್ದು? ಮಾತಾಡಿದರೆ ಲಂಬಾಣಿ ಭಾಷೆಯಲ್ಲಿ, ಅವ್ರಿಗೆ ಹೃದಯ ಇಲ್ಲ ಅಂತಾದರೆ ಯಾವ ಭಾಷೆಯಲ್ಲಿ ಮಾತಾಡಿದರೆ ಅವ್ರಿಗೆ ಅರ್ಥ ಆಗೋದಿಲ್ಲ. ಸಂವೇದನೆ ಇರಬೇಕು ಒಂದು ಅಧಿಕಾರಿಗೆ ಸಂವೇದನೆ ಇರ್ತಕ್ಕಂಥ. ಇವತ್ತು ಪುರಭವನದ ಹೊರಗಡೆ ನೀವು ದಾಳಿ ಮಾಡ್ತಾ ಇದ್ದೀರಲ್ಲ, 18 ಫೀಟ್ನ ಫುಟ್ಪಾತ್ ಇದೆ. ಈ ದೇಶದಲ್ಲಿ ಎಲ್ಲೂ ಇರಲಿಕ್ಕಿಲ್ಲ. ನಾವು ಕೇಳ್ತಕ್ಕಂಥದ್ದು 4 ಫೀಟ್ನ ಜಾಗ ಮಾತ್ರ ವ್ಯಾಪಾರಕ್ಕೆ. ಅಲ್ಲಿ ಟೌನ್ ಹಾಲ್ನ ಹೊರಗಡೆ 4 ಅಡಿ ಜಾಗ ಕೊಡಿ, 18 ಅಡಿಯ ಫುಟ್ಪಾತ್ ಮಾಡಿದರೆ 4 ಅಡಿ ಜಾಗ ಕೇಳಿದರೆ ಅಲ್ಲಿ ಇಲ್ಲ ಅಂತ ಹೇಳ್ತಾರೆ. ಇವತ್ತು ಇಲ್ಲಿ ಟೌನ್ ವೆಂಡಿಂಗ್ ಕಮಿಟಿ ಇಲ್ಲ. ನೀವು ಟೌನ್ ವೆಂಡಿಂಗ್ ಕಮಿಟಿಯಲ್ಲಿ ಆಗಬೇಕಾಗಿರ್ತಕ್ಕಂಥ ತೀರ್ಮಾನವನ್ನು ನೀವು ಶಾಸಕರ ಅಧ್ಯಕ್ಷತೆಯ ಮೀಟಿಂಗಲ್ಲಿ ನೀವು ಪಾಸ್ ಮಾಡೋದು ಹೇಗೆ ಸ್ವಾಮಿ? ಅದು ಇವತ್ತು ನೀವು ಚರ್ಚೆ ಮಾಡಿದ್ದೀರಾ? ಟೌನ್ ವೆಂಡಿಂಗ್ ಕಮಿಟಿ ಇಲ್ಲದೆ 8 ತಿಂಗಳಾಯಿತು. ನೀವು ಟೌನ್ ವೆಂಡಿಂಗನ್ನು ತಾತ್ಕಾಲಿಕ ಟೌನ್ ವೆಂಡಿಂಗ್ ಕಮಿಟಿಯನ್ನು ಕೂಡ ನಿಮಗೆ ರಚನೆ ಮಾಡಲಿಕ್ಕಾಗದೆ, ಅಲ್ಲಿ ಯಾವುದೇ ತೀರ್ಮಾನವನ್ನು ಕೈಗೊಳ್ಳಲಿಕ್ಕಾಗದೆ, ಇವತ್ತು ಕಾನೂನು ಬಾಹಿರವಾಗಿರ್ತಕ್ಕಂಥ ಬೀದಿ ವ್ಯಾಪಾರದ ಕಾನೂನಿನ ವಿರುದ್ಧವಾಗಿರ್ತಕ್ಕಂಥ ರೀತಿಯಲ್ಲಿ ನಿಷೇಧ ಆದೇಶವನ್ನು ನೀವು ಹೊರಡಿಸಿದ ಅಂತಾದರೆ ಇದನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಮಂಗಳೂರಿನಲ್ಲಿ ಬೀದಿ ಬದಿ ವ್ಯಾಪಾರಸ್ಥರನ್ನ ಒಂದು ಎತ್ತಂಗಡಿ ಮಾಡುವಂಥ ಕಾರ್ಯಾಚರಣೆಯನ್ನು ಆರಂಭ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಹೊಸ ಸಚಿವರಾಗಿರುವಂಥ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾದಂಥ ಕೃಷ್ಣ ಬೈರೇಗೌಡರು ಏನು ಶುರು ಮಾಡಿದ್ದಾರೆ, ಅದನ್ನು ಇವತ್ತು ಮಂಗಳೂರಿನಲ್ಲಿ ಕೂಡ ಜಾರಿ ಮಾಡುವಂಥ ಪ್ರಯತ್ನಗಳಾಗ್ತಾ ಇದೆ. ಅದರಲ್ಲಿ ಬಹಳ ಪ್ರಧಾನವಾಗಿ ಇಲ್ಲಿ ಸಂಡೇ ಬಜಾರ್ನ ಮೇಲೆ ದಾಳಿ ನಡೀತಾ ಇದೆ. ಯಾಕೆ ಇನ್ನೂ ಬಡತನ ಇದೆ? ಯಾಕೆ ಇನ್ನೂ ಕೂಡ ಫುಟ್ಪಾತ್ನಲ್ಲಿ ಜನ ಮಲಗ್ತಾರೆ? ಯಾಕೆ ಇನ್ನೂ ಕೂಡ ಜನ ಉಚಿತವಾಗಿ ಬಸ್ ಪ್ರಯಾಣವನ್ನು ಕೇಳ್ತಾರೆ? ಯಾಕೆ ಜನ ಉಚಿತವಾಗಿ ಕರೆಂಟ್ ಬಿಲ್ಲನ್ನು ಕೇಳ್ತಾರೆ? ಅಂದರೆ ಅವ್ರ ಹತ್ರ ಇನ್ಕಮ್ ಇಲ್ಲ. ನೀವಂತ ಇನ್ಕಮ್ಗೆ ಜನರ ಜೀವನ ಮಟ್ಟವನ್ನು ಆ ರೀತಿ ತಂದಾಗ, ಉಚಿತ ಶಿಕ್ಷಣ, ಉಚಿತ ಆರೋಗ್ಯ ಕೊಟ್ಟಾಗ, ಎಲ್ರಿಗೂ ವಸತಿ ಸಿಕ್ಕಿದಾಗ ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡಬೇಡಿ ಅಂತ ಹೇಳಿ. ನಾವು ಬೀದಿ ಬದಿ ವ್ಯಾಪಾರಕ್ಕೆ ನಾವು ಸಮರ್ಥಕರಲ್ಲ. ಜನರಿಗೆ ಸಂಚಾರ ಮಾಡಲಿಕ್ಕೆ ವ್ಯವಸ್ಥೆಗಳು ಬೇಕು. ಅದನ್ನು ಮೊದಲು ಕಲ್ಪಿಸೋಣ. ನಾವು ಕಲ್ಪಿಸೋಕ್ಕೂ ಮುಂಚೆ ಬೀದಿ ಬದಿ ವ್ಯಾಪಾರಸ್ಥರಿಗೂ ಪರ್ಯಾಯವನ್ನು ರೂಪಿಸಿ ಕಾನೂನು ಇದೆಯಲ್ಲ. ಇದೇ ಕರ್ನಾಟಕದ ಅಲ್ಲಿ ನಡೀತಾ ಇರುವಂಥ ಕಾಂಗ್ರೆಸ್ ಸರ್ಕಾರ, ರಾಹುಲ್ ಗಾಂಧಿ ಅವರು ಅದರ ಪರಮೋಚ್ಚ ನಾಯಕರು ಬೀದಿ ಬದಿ ವ್ಯಾಪಾರಸ್ಥರ ಹತ್ರ ಬಂದು ಅವರ ಬದುಕಿನ ಬಗ್ಗೆ ಚರ್ಚೆ ಮಾಡ್ತಾರೆ. ಬೀದಿ ಬದಿ ವ್ಯಾಪಾರಸ್ಥರ ಜೊತೆ ನಾನು ಇದೀನಿ ಅಂತ ಹೇಳ್ತಾರೆ. ಅವರ ಸರ್ಕಾರ ಇಂಥ ಕಾರ್ಯಾಚರಣೆಗಳನ್ನ ಮಾಡುತ್ತೆ. ನಾವು ಹೇಳುವಂತಹದ್ದು, ನೀವು ಕಾರ್ಯಾಚರಣೆ ಮಾಡಿ ಅವರಿಗೆ ನೀವು ಪರ್ಯಾಯಗಳನ್ನ ಕಲ್ಪಿಸಿ, ಅವರಿಗೆ ಬದುಕು ಕಲ್ಪಿಸಿ. ನಾವು ಹೇಳುವಂತಹದ್ದು, ನೀವು ಬೀದಿ ಬದಿ ವ್ಯಾಪಾರಸ್ಥರನ್ನ ಒಕ್ಕಲೆಬ್ಬಿಸುವ ಮುಂಚೆ ಅವರನ್ನ ಒಂದು ಶಿಸ್ತಲ್ಲಿ ಕೂರಿಸಿ, ಒಂದು ದಿನ ವಾರದ ಸರ್ಕಾರಿ ರಜೆ ದಿನ, ಜನಸಂಚಾರ ಇಲ್ಲದ ದಿವಸ ಸಂಡೇ ಬಜಾರ್ ಇರಬಾರ್ದು ಅಂತ ಹೇಳುವಂಥದ್ದು ವಿಕೃತಿ, ಹೊಟ್ಟೆ ತುಂಬಿದವರ ಅಹಂಕಾರದ ಮಾತುಗಳು. ಅದನ್ನು ನಾವು ಒಪ್ಪಲಿಕ್ಕೆ ರೆಡಿ ಇಲ್ಲ. ಸಂಡೇ ಬಜಾರ್ ವ್ಯಾಪಾರ ನಡೀಲೇಬೇಕು. ಈ 3 ವಾರದಿಂದ ಅವರ ಮೇಲೆ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದೀರಿ. ಅವರನ್ನು ಹಸಿವಿಗೆ ದುಡಿದಿರಿ. ಅವರ ಮಕ್ಕಳ ಶಾಲೆಯ ಫೀಸ್ ಕಟ್ಟಲಿಕ್ಕಾಗದ ರೀತಿಯಲ್ಲಿ ಮಾಡಿದ್ದೀರಿ. ಅವರ ಮನೆಯಲ್ಲಿ ಹಸಿವಿನಲ್ಲಿ ಜನ ಪರದಾಡುವ ರೀತಿಯಲ್ಲಿ ಮಾಡಿದ್ದೀರಿ. ಅವರ ಮನೆಯ ಬಾಡಿಗೆ ಕಟ್ಟಲಾರದಂಥ ಸ್ಥಿತಿಗೆ ಇವತ್ತು ತಳ್ಳಿದಿರಿ. ಅವರನ್ನು ಹಸಿವಿಗೆ ತಳ್ಳಿದಿರಿ. ಇದು ಒಂದು ನಾಗರಿಕ ಸಮಾಜದ ಕಲ್ಯಾಣ ಯೋಜನೆಗಳುಳ್ಳ ಸರ್ಕಾರದ ಪ್ರಜಾಪ್ರಭುತ್ವಕ್ಕೆ ತಕ್ಕುದಾದ ನಡೆಯಲ್ಲ. ನೀವು ಮತ್ತು ನಿಮ್ಮ ಅಹಂಕಾರವನ್ನು, ನಿಮ್ಮ ಉಳ್ಳವರ ಪರವಾದಂಥ ನೀತಿಗಳನ್ನು, ಹೊಟ್ಟೆ ತುಂಬಿದ ರೀತಿಯ ಕಾರ್ಯಾಚರಣೆಗಳನ್ನು ಮುಂದುವರಿಸಿದರೆ ನಾವು CPM ಪಾರ್ಟಿಯಿಂದ, CITU ಕಾರ್ಮಿಕ ಸಂಘಟನೆಯಿಂದ ಸೇರಿ ದಕ್ಷಿಣ ಕನ್ನಡ ಜಿಲ್ಲೆ ಎಲ್ಲ ಜನಪರ ಸಂಘಟನೆಗಳು ಕೂಡ ಸಂಡೇ ಬಜಾರ್ ವ್ಯಾಪಾರಸ್ಥರ ಪರವಾಗಿ ನಿಲ್ತೀವಿ. ನಮ್ಮ ಹೋರಾಟಗಳು ಕೂಡ ತೀವ್ರ ಆಗ್ತದೆ. ನಿಮಗೆ ಸಾಧ್ಯ ಇದ್ದರೆ ಮೇಲಿನಿಂದ ಕಾರ್ಯಾಚರಣೆಯನ್ನು ಆರಂಭ ಮಾಡಿ, ಅಕ್ರಮವಾಗಿರುವಂಥ ಬಿಲ್ಡರ್ಗಳ ಬಳಿಗೆ ಹೋಗಿ, ಅಕ್ರಮವಾಗಿ ಪಾರ್ಕಿಂಗ್ ಪ್ಲೇಸಲ್ಲಿ ಬಿಸ್ನೆಸ್ ಮಾಡ್ತಾ ಇರುವಂಥವರ ಬಳಿಗೆ ಹೋಗಿ, ಅವರಿಗೆ ಪರ್ಮಿಷನ್ ಕೊಟ್ಟಿರೋ, ಲೈಸೆನ್ಸ್ ಕೊಟ್ಟಿರುವಂಥ ನಿಮ್ಮ ಅಧಿಕಾರಿಗಳ ಮೇಲೆ ಕ್ರಮವನ್ನು ತಗೊಳ್ಳಿ. ಅದೇ ಆ ನಂತರ ನೀವು ಬೀದಿ ಬದಿ ವ್ಯಾಪಾರಸ್ಥರ ಜೊತೆಗೆ ಬಳಿಗೆ ಬನ್ನಿ ಅನ್ನುವಂಥದ್ದನ್ನು ನಾವು ನಿಮ್ಮ ಹತ್ರ ಹೇಳಲಿಕ್ಕೆ ಬಯಸ್ತೀವಿ. ಭಾಳ ಮುಖ್ಯವಾಗಿ ನಮ್ಮ ಕರ್ನಾಟಕ ರಾಜ್ಯದ ಒಳಗಡೆ ಬೀದಿ ಬದಿ ವ್ಯಾಪಾರವನ್ನು ಎತ್ತಂಗಡಿ ಮಾಡಬೇಕು, ಬೀದಿ ಬದಿ ವ್ಯಾಪಾರ ಇರಲೇಬಾರ್ದು ಅಂತೇಳಿ ಈ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಒಂದು ವ್ಯವಸ್ಥಿತವಾದಂಥ ಪಿತೂರಿಯನ್ನು ಮಾಡ್ತಾ ಇದೆ. ಅವರಿಗೆ ಹೆಸರಿಗೇನು ಗ್ರೇಟರ್ ಬೆಂಗಳೂರು ಮತ್ತು ಏನು ಕ್ಲೀನ್ ಸಿಟಿ ಅನ್ನುವ ನೆಪದಲ್ಲಿ ಇವತ್ತು ಸಾವಿರಾರು ಬೀದಿ ಬದಿ ವ್ಯಾಪಾರಸ್ಥರ ಬದುಕಿಗೆ ಕೊಳ್ಳಿಡಲಿಕ್ಕೆ ಹೊರಟಿದ್ದಾರೆ. ಅದು ಬೆಂಗಳೂರಿನಲ್ಲಂತೂ ಭಾರಿ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ದಾರೆ. ಆ ಹೆಸರಿನಲ್ಲಿ ಕರ್ನಾಟಕ ರಾಜ್ಯದ ಎಲ್ಲ ಕಡೆಗಳಲ್ಲೂ ಮಾಡ್ತಾ ಇದ್ದಾರೆ. ಇದು ಒಂದಾದರೆ, ಮಂಗಳೂರಿನಲ್ಲಿ ಬೀದಿ ಬದಿ ವ್ಯಾಪಾರದ ಬಗ್ಗೆ ಇವರಿಗೆ ಭಾರಿ ಹಿಂದಿನಿಂದಲೂ ಕೂಡ ಆಳುವ ವರ್ಗಕ್ಕೊಂದು ಕೆಂಗಂಡಿತ್ತು, ಅದು ಕಾಂಗ್ರೆಸ್ ಆಗಲಿ BJP ಆಗಲಿ. ಇವಾಗ ಸಂಡೇ ಬಜಾರ್ ಇರಬಾರ್ದು ಅಂತೇಳಿ, ಸಂಡೇ ಬಜಾರ್ ಇರಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಕಳೆದ 3-4 ವಾರಗಳಿಂದ ನಿರಂತರವಾದಂಥ ದಾಳಿ. ಅಂದರೆ ಈ ಪ್ರಶ್ನೆ, ಈ ಆಳುವ ಸರ್ಕಾರಗಳು, ಸುಪ್ರೀಂ ಕೋರ್ಟು ಬೀದಿ ಬದಿ ವ್ಯಾಪಾರಸ್ಥರ ಜೀವನೋಪಾಯ ಹಕ್ಕುಗಳ ಸಂರಕ್ಷಣೆ ಕಾಯ್ದೆ ಅಂತ ಹೇಳಿ ಅದರ ಆಧಾರದಲ್ಲಿ ಒಂದು ತೀರ್ಪನ್ನು ಕೊಟ್ಟಿದೆ. ಈ ದೇಶದ ಸರ್ಕಾರ
2014ರಲ್ಲಿ ಮಾಡಿದೆ, 11ರಲ್ಲಿ ಮಾಡಿದೆ. ಅದು ಪ್ರಶ್ನೆ, ಅದನ್ನು ಯಾಕೆ ಇವರು ಜಾರಿಗೆ ಮಾಡ್ತಾ ಇಲ್ಲ? ಈಗ ಸುಪ್ರೀಂ ಕೋರ್ಟ್ ಅದನ್ನು ತೆರವು ಮಾಡಬೇಕಂತ ಹೇಳಿ ಅದನ್ನು ದೊಡ್ಡ ಇಶ್ಯೂ ಮಾಡ್ತಾ ಇದ್ದಾರೆ. ಆದರೆ ನಮ್ಮ ದೇಶದ ಸಂವಿಧಾನ ಪ್ರತಿಯೊಬ್ಬರಿಗೂ ಬದುಕುವ ಹಕ್ಕನ್ನು ಕೊಟ್ಟಿದೆ. ಯಾರ ಬದುಕನ್ನು ಯಾರೇ ಆಗಲಿ ಎತ್ತಂಗಡಿ ಮಾಡೋದು, ಅವರ ನಾಶ ಮಾಡ್ತಕ್ಕಂಥ, ಕಸಿತಕ್ಕಂಥ ಕೆಲಸ ಯಾರು ಮಾಡಲಿಕ್ಕೆ ಇಲ್ಲ. ಅಂಥ ಸಂದರ್ಭದಲ್ಲಿ ಇಲ್ಲಿನ ಕಾಂಗ್ರೆಸ್ ಸರ್ಕಾರ ಮಾಡೋದು ಎಷ್ಟು ಸರಿ ಅದನ್ನು ನಾವು ಪ್ರಶ್ನೆ ಮಾಡ್ತಾಯಿದೆ. ಆದ್ದರಿಂದ ಸಂಡೇ ಬಜಾರ್ ನೋಡಿ, ಇದು ಇವತ್ತು ನಿನ್ನೆ ಸ್ಟಾರ್ಟ್ ಆದಲ್ಲ. 30-40 ವರ್ಷದಿಂದ ಮಂಗಳೂರಿನಲ್ಲಿ ಸಂಡೇ ಬಜಾರ್ ಇದೆ. ಅದೊಂದು ವಾರದ ಸಂತೆ. ಮಂಗಳೂರು ನಗರದ ಒಳಗಡೆ 4-5 ಜಾಗದಲ್ಲಿ ನಿರಂತರವಾಗಿ ಆಗ್ತಾ ಇದೆ. ಅದು ಸೋಮವಾರ ಸಂತೆ ಆಗ್ತದೆ, ಮಂಗಳವಾರ ಸಂತೆ ಆಗ್ತದೆ, ಬುಧವಾರ ಆಗ್ತದೆ. ಇದು ಸಂಡೇ ಸಂತೆ, ಸಂಡೇ ಬಜಾರ್ ಅನ್ನುವಂಥದ್ದು. ಅಂಥ ಸಂದರ್ಭದಲ್ಲಿ ವಾರಕ್ಕೊಮ್ಮೆ ಬರುವವರ ಮೇಲೆ ಯಾಕೆ ಎಷ್ಟು ಕೆಂಗಣ್ಣು ಅಂದರೆ ಇಷ್ಟೇ ಇರೋದು. ದಿನ ಇಡೀ ಇರುವವರ ಮೇಲೆ ದಾಳಿಗಳ ಮಾಡಿ ಆಗಿದೆ. ಈಗ ಆದಿತ್ಯವಾರ ಬಂದು ಕೂರುವವರ ಬಗ್ಗೆ ಇವರು ಭಾರಿ ಒಂದು ಕೆಂಗಣ್ಣು ಬೀರಿ ಅವರನ್ನು ಎತ್ತಂಗಡಿ ಮಾಡಲೇಬೇಕಂತೇಳಿ 1.5 ಕಾಲಿನಲ್ಲಿ ನಿಂತಿದ್ದಾರೆ. ಅಂತಾದರೆ ಏನಾಗುತ್ತೆ? ಇದು ಇರೋದು. ಆದರೆ ಯಾವುದೇ ಕಾರಣಕ್ಕೂ ಸಂಡೇ ಬಜಾರ್ ಇನ್ನಿಲ್ಲವಾಗಿಸಲು ನಾವು ಬಿಡೋದಿಲ್ಲ. ಕೆಂಬಾವುಟ ಆವತ್ತಿನಿಂದ 15 ವರ್ಷದಿಂದ ನಿರಂತರವಾಗಿ ನಾವು ಹೋರಾಟಗಳನ್ನು ಮಾಡಿಕೊಂಡು ಬಂದಿದ್ದೇವೆ. ಬೀದಿ ಬದಿ ವ್ಯಾಪಾರವನ್ನು ಉಳಿಸಲಿಕ್ಕಾಗಿ, ಸಂಡೇ ಬಜಾರನ್ನು ಉಳಿಸಲಿಕ್ಕಾಗಿ, ಅವರ ಬದುಕುವ ಹಕ್ಕನ್ನು ಸಂರಕ್ಷಣೆ ಮಾಡಲಿಕ್ಕೆ ನಿರಂತರ ಹೋರಾಟ ಮಾಡ್ತೀವಿ. ಈಗಾಗಲೇ ನಾವು ಜಿಲ್ಲಾಧಿಕಾರಿ ಕಚೇರಿಗೆ ಹೋಗಿ ಜಿಲ್ಲಾಧಿಕಾರಿ ಭೇಟಿ ಮಾಡಿದ್ದೇವೆ. ಅವರು ಪೂರಕವಾದಂಥ ಒಂದು ಒಳ್ಳೆಯ ರೀತಿಯಲ್ಲಿ ಪಾಸಿಟಿವ್ ಆಗಿದ್ದಾರೆ. ಅದೇ ನಗರ ಪಾಲಿಕೆಯ ಕಮಿಷನರ್ ಅವರು ದುರಂಕಾರಿ, ಅವರು ಅಯೋಗ್ಯರು. ಮಂಗಳೂರು ನಗರದ ಜನರ ನಾಡಿ ಮಿಡಿತ ಗೊತ್ತಿಲ್ಲದ ಯಾವ ಸೀಮೆಯ ಕಮಿಷನರ್ ಅಂತ ನಾವು ಕೇಳ್ತಾ ಇದ್ದೇವೆ. ಯಾವ ಸೀಮೆಯ ಕಮಿಷನರ್ ಅವರು? ಇಲ್ಲಿ ಬಡವರು, ಅವರು ಹೇಳ್ತಾರೆ ಬಡವರಿಲ್ಲ ಅಂತೆ ಮಂಗಳೂರಲ್ಲಿ. ಎಂಥ ನಾಚಿಕೆ ಎಂಥ ಹೇಳಿಕೆ ಕೊಡ್ತಾರೆ. ಮಂಗಳೂರಿನಲ್ಲಿ ಬಡವರಿಲ್ಲ, ಮಂಗಳೂರಿನಲ್ಲಿ ಇರ್ತಕ್ಕಂಥ ಯಾರು ಕೊರಗ ಸಮುದಾಯ, ಈ ಜಿಲ್ಲೆಯ ಮೂಲ ನಿವಾಸಿಗಳು, ಅವರ ಬಗ್ಗೆ ತಾತ್ಸಾರ ಮನೋಭಾವ, ಬೀದಿ ಬದಿ ವ್ಯಾಪಾರಿಗಳನ್ನು ಕಂಡ್ರೆ ಆಗಲ್ಲ. ಇವರು ಆದಿತ್ಯವರ ದಿವಸ ಎಂಥ ಅಯೋಗ್ಯರಂದರೆ ಇವರೇ ಬಂದು ಎತ್ತಂಗಡಿ ಮಾಡಿಸ್ತಾರೆ ಮಂಗಳೂರಿನಲ್ಲಿ ಎಷ್ಟೋ ಕಡೆಗಳಲ್ಲಿ. ಆದ್ದರಿಂದ ಒಂದು ಕ್ಷಣನೂ ಈ ಕಮಿಷನರ್ ಮಂಗಳೂರಿನಲ್ಲಿ ಇರಬಾರ್ದು. ಯಾಕಂದರೆ ಬಡವರ ಏನು ಒಂದು ರೀತಿ ಈ ಹೋರಾಟ ಅವರಿಗೆ ಖಂಡಿತವಾಗಿ ತಾಗುತ್ತೆ. ನಾವು ಯಾವ ಕಾರಣಕ್ಕೂ ಕೂಡ ಸಂಡೇ ಬಜಾರನ್ನು ಇನ್ನಿಲ್ಲವಾಗಿಸಲು ಬಿಡೋದಿಲ್ಲ. ಮಂಗಳೂರು ಮಹಾನಗರ ಪಾಲಿಕೆ ಕಚೇರಿ ಎದುರು ಇವತ್ತು ಪ್ರತಿಭಟನೆ ನಡೆಸ್ತಾ ಇರುವಂತಹ ಧರಣಿ ನಿರತರು ಆರೋಪ ಮಾಡುವುದೇನಪ್ಪ ಅಂದರೆ, ಯಾವುದೇ ಪರ್ಯಾಯ ವ್ಯವಸ್ಥೆಯನ್ನು ಕಲ್ಪಿಸದೆ ಹಾಗೂ ಒಂದು ಕಡೆ ನೋಟಿಸನ್ನು ಕೂಡ ನೀಡದೆ ತೆರವು ಕಾರ್ಯಾಚರಣೆಯನ್ನು ಮಾಡಲಾಗಿದೆ. ಹೀಗಾಗಿ ಅವರ ಬದುಕು ಬೀದಿಗೆ ಬಿದ್ದಿದೆ ಎಂಬಂತಹ ಆರೋಪವನ್ನು ಬೀದಿ ಬದಿ ವ್ಯಾಪಾರಿಗಳು ಮಾಡ್ತಾ ಇರುವಂಥದ್ದು. ಹೀಗಾಗಿ ಕೂಡಲೇ ಜಿಲ್ಲಾಧಿಕಾರಿಗಳು ಈ ಒಂದು ವಿಚಾರವನ್ನು ಗಂಭೀರವಾಗಿ ತೆಗೆದುಕೊಂಡು ಈ ಬೀದಿ ವ್ಯಾಪಾರಿಗಳಿಗೆ ಸೂಕ್ತ ಪರ್ಯಾಯ ವ್ಯವಸ್ಥೆ ಮಾಡುವಂತೆ ಅವರು ವಿನಂತಿ ಮಾಡ್ತಾ ಇರುವಂಥದ್ದು. ಹೀಗಾಗಿ ಸಂತ್ರಸ್ತರಿಗೆ ಆದಷ್ಟು ಬೇಗನೆ ನ್ಯಾಯ ಕೊಡಿಸಬೇಕಾದದ್ದು ಆಡಳಿತ ವರ್ಗದ ಕರ್ತವ್ಯ. ಕ್ಯಾಮರಾ ಪರ್ಸನ್ ಇಬ್ರಾಹಿಂ ಜೊತೆ ಶಂಶೀರ್ ಬುಡೋಲಿ, ಸನ್ಮಾರ್ಗ ನ್ಯೂಸ್, ಮಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, specialized in piling and shoring, engineering consultancy, firefighting, steel structures, real estate. Office, SIT Tower, Silicon Oasis, Dubai, UAE.